ಸೋಫಾ ಅಲ್ಲೇ ಬೆಡ್ ಮೇಲೆ ಕುಂತಿದ್ದ ಪವಿತ್ರನು ಮತ್ತು ಅವ್ರ ದೇವಿಬ್ಬರು ಕುಂತಿರ್ಬೇಕಾದ್ರೆ ಇಲ್ಲಿ ಎಲ್ಲ ನಾನು ಹೇಳ್ತೀನಿ ಬಿಡ್ರಿ, ಈ ವ್ರತ ಮಾಡುವಾಗ ಯಾರು ನಿಮ್ಮ ಮೇಲೆ ಪ್ರೆಷರ್ ಹಾಕಲ್ಲ ಅಂತ. ಇಲ್ಲ ಗುರುಗಳು ಹೇಳಿದ್ರಲ್ಲ ನಾನೇ ಮಾಡಬೇಕು ಅಂತೆಲ್ಲ ಹೇಳಿದರು. ಎಲ್ಲ ಇದು ನಾವಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅಂತೆಲ್ಲ ಕೇಳ್ತಾ ಪವಿತ್ರಾಗ. ಅವಾಗ ದೇವ್ ಸ್ವಲ್ಪ ಮುಜುಗರ ಪಟ್ಕೊತಾನೆ. ಸ್ವಲ್ಪ ಅಂದಾಗ ನಮ್ಮ ಮದುವೆಗೆ ಒಂದು ಅರ್ಥ ಇಲ್ಲ ಅಂದರೆ ಇದು ಮಾಡಿದರೆ ನಿಮಗೆ ಫಲ ಸಿಗುತ್ತಾ ಅಂತೆಲ್ಲ ಕೇಳಿದಾಗ ಅವಾಗ ದೇವ್ ಏನು ಹೇಳಲ್ಲ. ಅಲ್ಲದೆ ಪವಿತ್ರ ಎದ್ದೋಗಿ ಇಲ್ಲಿ ದೇವಸ್ಥಾನ ಹತ್ರ ಕುಂತಿರ್ತಾರೆ. ಇಲ್ಲಿ ದೇವಸ್ಥಾನ ಹತ್ರ ಕುಂತಿರ್ಬೇಕು. ದೇವ್ರ ಹತ್ರ ಅಮ್ಮ ನಾ ಏನು ಮಾಡಬೇಕು ಏನಿಲ್ಲ, ವ್ರತ ಮಾಡೋಕ್ಕೆ ನನಗೆ ಇಷ್ಟ ಇದೇನೋ ಇಷ್ಟ ಇಲ್ಲೋ ಅದೆಲ್ಲ ಗೊತ್ತಿಲ್ಲ, ಆದರೆ ಒಬ್ರಿಗೆ ಒಳ್ಳೇದಾಗುತ್ತೆ ಅಂತ ವ್ರತ ಮಾಡಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಥರ ಇಲ್ಲ, ಹಾಗಾಗಿ ನಮ್ಮಿಬ್ಬರು ನಾವು ಮಾಡಿರೋ ವ್ರತದಿಂದ ಫಲ ಸಿಗುತ್ತಾ ಅಂತ ಕನ್ಫ್ಯೂಷನ್ ಆಗಿ ಕೇಳ್ತಾರೆ. ಅದೇ ಟೈಮ್ಗೆ ಅವರು ಫ್ರೆಂಡ್ ಚಂದನ ಹೇಳ್ತಾ ಆವಾಗ ಎದಕ್ಕೆ ಅಳ್ತಾ ಇಲ್ಲ ಪವಿ ಅಂತೆಲ್ಲ ಕೇಳಿದಾಗ ಅದು ಏನಿಲ್ಲ ಅಂತೆಲ್ಲ ಹೇಳ್ತಾ. ಏನಿಲ್ಲ ಅಂತಂದ ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊತೀಯಾ ಅಂತೆಲ್ಲ ಹೇಳಿದೆ. ಏನಿಲ್ಲ ಅಂತೆಲ್ಲ ಹೇಳಿದೆ. ನಾನು ಏನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ನಾನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಅಂತೆಲ್ಲ ಹೇಳ್ದೆ. ನಾನು ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ, ನಾನು ಹೇಳಿದ್ದು ನಿಂಗೆ ಅರ್ಥ ಆಗಲ್ಲ, ನಮ್ಮವ್ರಿಗೋಸ್ಕರ ನಾವು ಬಿಟ್ಕೊಡೋದು ಇದೆಲ್ಲ ಒಳ್ಳೆಯದೇ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಈ ಕಡೆ ರಾಧಿಕಾ ಹಾಲೊಳಗೆ ಓಡಾಡ್ತಾ ಇದ್ದ ಮಂಗಳ ಮತ್ತು ದೇವು ಮತ್ತು ಅಜ್ಜ ಎಲ್ಲರೂ ಕುಂತಿರ್ತಾರೆ. ಅಕ್ಕ ನನಗೇನು ನನಗೆ ಪವಿತ್ರ ಈ ಥರ ವ್ರತ ಮಾಡೋದೆಲ್ಲ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಏನು ಮಾಡ್ತಾಯಿದ್ದೀರಿ ಎಲ್ಲರೂ ಅಂತ ನಮ್ರತ ಬಂದು, ನಮ್ರತ ನಾನು ವ್ರತ ಮಾಡೋಕ್ಕೆ ದೇವ್ರಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂತೆಲ್ಲ ಹೇಳ್ದೆ. ನೋಡೋತ್ತಿಗೆ ಹೊಸ್ತಲ್ಲ ಅವರು ನೋಡೋತ್ತಿಗೆ ದೇವ್ರಿಗೋಸ್ಕರ ಪ್ರಾಣ ಬಿಡ್ತೀನಿ ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಅಜ್ಜ ಇದ್ದು ನೋಡು ಆ ವ್ರತ ಪವಿತ್ರನೇ ಮಾಡಬೇಕಂತ ಗುರುಗಳು ಹೇಳಿದ್ದಾರೆ, ಪವಿತ್ರನೇ ಮಾಡ್ತಾಳ ಅಷ್ಟೇ ಅಂತೆಲ್ಲ ಹೇಳಿದಾಗ ತಾತ ಆವಾಗ ಪವಿತ್ರ ಹೇಳಿದ್ದು ದೇವ್ ನೆನೆಸ್ಕೊತಾನ. ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಥರ ಇಲ್ಲ, ಆದರೂ ಇದು ಮಾಡಿದರೆ ಫಲ ಸಿಗುತ್ತಾ ಅಂತೆಲ್ಲ ಹೇಳಿದೆ. ಇದೇ ಟೈಮಿಗೆ ಈ ಕಡೆಯಿಂದ ಪವಿತ್ರ ಬಂದು ನಾನು ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮೆಲ್ಲರ ಹತ್ರ ಅಂತೆಲ್ಲ ಹೇಳಿದಾಗ ಸರಿ ಹೇಳು ಅಂತೆಲ್ಲ. ಅದೇ ಟೈಮಿಗೆ ಪವಿತ್ರ ಇದು ನಾನು ಈ ವ್ರತ ಮಾಡೋಕ್ಕೆ ಒಪ್ಕೊತೀನಿ, ಯಾಕಂದರೆ ಒಬ್ರಿಗೆ ಒಳ್ಳೇದಾಗುತ್ತೆ, ಒಬ್ಬರು ಆಯಸ್ಸಲ್ಲಾಗಾದರೆ ನಾನು ವ್ರತ ಮಾಡೋಕ್ಕೆ ಒಪ್ಕೊತೀನಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ತಾತ ಖುಷಿ ಆಗಿಬಿಡ್ತಾರೆ. ಇವರು ರಾಧಿಕಾ ಅವರು ತುಂಬ ಅಂದರೆ ತುಂಬ ಶಾಕ್ ಆಗ್ತಾರೆ. ರಾಧಿಕಾ ಅವರು ತುಂಬ ಶಾಕ್ ಆದಾಗ ಆವಾಗ ಇವರು ಮಂಗಳ ಹೊಸ್ತಲ್ಲ ಅವ್ರು ಯಾರಿಗೂ ಇಷ್ಟ ಇರಲ್ಲ ಇಷ್ಟ ಮಾಡಿದ್ರು. ದೇವನು ನಾವಿಬ್ಬರು ಗಂಡ ಹೆಂಡತಿ ಥರ ಇಲ್ಲಲ್ಲ ಅಂತೆಲ್ಲ ಹೇಳಿದ್ದು ನೆನೆಸ್ಕೊತಾರೆ. ಅದೇ ಟೈಮಿಗೆ ಅಜ್ಜ ಇದ್ದು ಖುಷಿ ಆಗ್ತಾರೆ. ಆದರೆ ಒಂದು ಕಂಡೀಷನ್ನು ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಇವರು ಹೇಳ್ತಾರೆ ನಮ್ರತ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಮ್ಮ ಅಂತ ರಾಧಿಕಾ ಅವರು ಹೇಳಿದಾಗ ಪವಿತ್ರ ಇದು ನೋಡಿ ಒಂದು ಕಂಡೀಷನ್ ಇದೆ ಅಂತ. ಏನು ಕಂಡೀಷನ್ನು? ಅಕ್ಕನಿಗೆ ಕಂಡೀಷನ್ ಹಾಕೋವಷ್ಟು ದೊಡ್ಡೋಳ, ಈ ಮನೆ ದೊಡ್ಡ ಸೊಸೆ, ರಾಧಿಕಾಗೆ ಕಂಡೀಷನ್ ಹಾಕೋವಷ್ಟು ದೊಡ್ಡೋಳ ನೀನು. ಅವಾಗ ಹೇಳಿದಾಗ ಅಜ್ಜಿ ಇದ್ದು ಸರಿ ಇಲ್ಲ, ನನ್ನ ಕಂಡೀಷನ್ ಏನಂದರೆ ನಮ್ಮ ತವ್ರ ಮನೆಯಿಂದ ನಮ್ಮಪ್ಪ, ನಮ್ಮ ತಾತ, ನಮ್ಮ ತಮ್ಮ ಯಾರೂ ಬರೋಂಗಿಲ್ಲ, ನೀವು ಯಾರು ಫೋರ್ಸ್ಫುಲಿ ಅವ್ರನ್ನ ಕರೆಯೋ ಹಂಗಿಲ್ಲ ನೋಡಿ ಅಂತೆಲ್ಲ ಹೇಳ್ದೆ. ಆಮೇಲೆ ನನಗೆ ಇಷ್ಟ ಇಲ್ಲದು ಮಾಡು ಅಂತ ನೀವು ಯಾರು ಹೇಳಬಾರ್ದು, ಆಮೇಲೆ ನಾನೇನೋ ಮಾಡ್ತಾ ಇರಬೇಕಾದ್ರೆ ಯಾರು ಅಡ್ಡಿಪಡಿಸ್ಬಾರ್ದು ಅಂತೆಲ್ಲ ಕಂಡೀಷನ್ ಹಾಕ್ತಾ. ಆ ಕಂಡೀಷನ್ ಹಾಕಿದಾಗ ಆವಾಗ ಯಾರು ಕಂಡೀಷನ್ಗೆ ಒಪ್ಪಿಗೆ ಇದೆ ಅಷ್ಟೇ ಏನಮ್ಮ ಅಂತ ತಾತ ಹೇಳ್ತಾನೆ. ಈಗ ಇಲ್ಲಿದ್ದ ಎಲ್ಲರೂ ಹೋಗ್ಬಿಡ್ತಾರೆ. ಎಲ್ಲರೂ ಇಲ್ಲಿದ್ದ ಹೋದ್ಮೇಲೆ ಈ ಕಡೆ ನೆಕ್ಸ್ಟು ದೇವಸ್ಥಾನ ಹತ್ರ ಇರ್ತಾರೆ. ಎಲ್ಲರೂ ದೇವಸ್ಥಾನ ತಗೊಂಡದ ಹತ್ರ ಇದ್ದಾಗ ಆವಾಗ ತಾತ ಗುರುಗಳಿದ್ದು ಹೇಳ್ತಾರೆ, ನೋಡಮ್ಮ ಏನೇ ಸಂಕಲ್ಪ ಮಾಡೋಕ್ಕಿಂತ ಮುಂಚೆಗೆ ಮನೆಯಲ್ಲಿರೋ ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರದ್ದು ಆಶೀರ್ವಾದ ತಗೋ ಅಂತೆಲ್ಲ ಹೇಳ್ತಾರೆ. ಅವ್ರ ಆಶೀರ್ವಾದ ತಗೋ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆ ಇವ್ರು ಬಂದಿರ್ತಾರೆ, ಅಜ್ಜಿ ಏನಿರ್ತಾರಲ್ಲ ಅಜ್ಜ ಇದ್ದು ಎಲ್ಲ ಒಳ್ಳೇದಾಗಲಿ ಮಗಳೇ ಅಂತೆಲ್ಲ ಹೇಳಿರ್ತಾರೆ. ಆ ಕಡೆ ಇದ್ದು ಅಜ್ಜಿ ಇದ್ದು ಎಲ್ಲ ವ್ರತ ಎಲ್ಲ ಸಂಪೂರ್ಣ ಆಗಲಿ, ಏನು ತೊಂದರೆ ಇಲ್ದಂಗೆ ಅಂತೆಲ್ಲ ಹೇಳ್ತಾರೆ. ನೋಡಮ್ಮ ಅಜ್ಜ ಇದ್ದು ನೋಡಮ್ಮ ಅತ್ತೆನೂ ಹೆತ್ತ ತಾಯಿ ಇದ್ದಂಗೆ, ಹೋಗಿ ರಾಧಿಕಾನ ಆಶೀರ್ವಾದನೂ ಪಡಿ, ನಿಮ್ಮ ಅತ್ತೆ ಆಶೀರ್ವಾದ ಸರಿ ಅಂತೆಲ್ಲ ಹೇಳಿ ಇಲ್ಲಿ ರಾಧಿಕಾ ಮೇಲೆ ಏರಿ ಹೋಗ್ತಾಳೆ. ರಾಧಿಕಾ ಅವರು ಸ್ವಲ್ಪ ಮೇಲೆ ಇರ್ತಾರೆ. ರಾಧಿಕಾನ ಹತ್ರ ಪವಿತ್ರ ಇಲ್ಲಿಂದ ನಡ್ಕೊತ ಹೋಗಿ ಅಲ್ಲಿ ಆಶೀರ್ವಾದ ಮಾಡ್ತಾಳೆ. ಕಾಲು ಮುಗಿದಾಗ ಈ ಕಡೆ ರಾಧಿಕಾ ಅವರು ಸ್ವಲ್ಪ ಕಾಲು ಟಚ್ ಆಗ್ತಾರೆ, ಸ್ವಲ್ಪ ಫೀಲ್ ಅನ್ನಿಸ್ತೆ. ಆಮೇಲೆ ಆಶೀರ್ವಾದ ಮಾಡ್ತಾರೆ, ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಇಲ್ಲಿ ದೇವ್ಗಂತೂ ಖುಷಿ ಆಗಿಬಿಡುತ್ತೆ, ಅಜ್ಜಗೂ ಖುಷಿ ಆಗಿಬಿಡುತ್ತೆ, ನಮ್ಮ ಆಶೀರ್ವಾದ ಮಾಡಿದ್ರಲ್ಲ ಅಂತೆಲ್ಲ ಹೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಬಟ್ ಅವರು ಬಾಯಿಂದ ಏನು ಹೇಳಲ್ಲ, ಒಟ್ಟು ತಲೆ ಮೇಲೆ ಕೈ ಇಟ್ಟಿರ್ತಾರೆ ಅಷ್ಟೇ. ಮತ್ತು ಅಲ್ಲಿಂದ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ನೋಡಮ್ಮ
ದೇವ್ ಕಾಲು ಮುಗಿ ಅಂತೆಲ್ಲ ಹೇಳಿದೆ. ನಿಮ್ಮ ಮನೆಯವ್ರ ಕಾಲು ಮುಗಿದು ಮಂತ್ರಾಕ್ಷತೆ ಹಾಕ್ಸ್ಕೊಂತ ಸರಿ ಅಂತೆಲ್ಲ ಹೇಳ್ದೆ. ಹೌದು ಇವರು ನನ್ನ ಗಂಡ ಹೌದು ಅಲ್ಲ ಅಂತ ಸ್ವಲ್ಪ ಅದೇ ಯೋಚನೆ ಮಾಡ್ತಾ ಇದ್ದಲ್ಲ ಪಾಪ. ಆದರೂ ಹೋಗಲಿ, ಒಬ್ಬ ಒಳ್ಳೆ ಮನುಷ್ಯನಿಗೆ ಕಾಲು ಮುಗಿತೀನಿ ಅಂತೇಳಿ ಕಾಲು ಮುಗಿತೀನಿ ಅಂತೆಲ್ಲ ಹೇಳಿ ಕಾಲು ಮುಗಿತ. ಕಾಲು ಮುಗಿದು ಅಕ್ಷತೆ ಕಾಳು ಹಾಕ್ಸ್ಕೊಂತ, ಅಲ್ಲಪ್ಪ ದೇವ್ ನೀನೇನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಬಂದೆ ಅಂತ. ಇವರು ಇಷ್ಟು ಕಷ್ಟವಾಗಿರೋ ವ್ರತಗಳೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾನು ಅದು ಹೆಂಗೆ ಆಫೀಸ್ಗೆ ಹೋಗಿ ನಾನು ಹೆಂಗೆ ಬೇರೆ ಕೆಲಸದಲ್ಲಿ ತೊಡ್ಕೋಬೇಕು ಅಂತೆಲ್ಲ ಹೇಳಿದಾಗ, ಸರಿ ಬಿಡಪ್ಪ ನೀವು ಬಂದಿದ್ದು ಚೆನ್ನಾಗಾಯಿತು, ಹೋಗು ಒಂದು ಕೆಲಸ ಮಾಡು, ನೀನು ತಂದಿರೋ ಇದು ಕಂಕಣ ತೊಗೊಂಡು ನೀನು ಏನು ತಿಂದು ಪವಿತ್ರಾಗಿ ಕಟ್ಟು ಅಂತೆಲ್ಲ ಹೇಳ್ತಾ. ಸರಿ ಗುರುಗಳೇ ಅಂತೆಲ್ಲ ಹೇಳಿ ಅವರು ಒಂದು ಕಂಕಣ ಕೊಟ್ಟಿರ್ತಾರೆ ಗುರುಗಳು. ಆ ಕಂಕಣ ತೊಗೊಂಡು ಪವಿತ್ರ ಕೈಗೆ ಕಟ್ತಾನೆ. ಪವಿತ್ರ ಕೈಗೆ ಕಟ್ಟಿದಾಗ ಅಲ್ಲಿಂದ ಪವಿತ್ರ ಎದ್ದೇಳ್ತಾಳೆ. ಪವಿತ್ರ ಎದ್ದಾಗ ಆವಾಗ ಗುರುಗಳು ಏನು ಹೇಳ್ತಾರೆ, ನೋಡಮ್ಮ ನೀನು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ, ಆ ಗಂಗಮ್ಮ ತಾಯಿಗೆ ಪ್ರಾರ್ಥನೆ ಮಾಡ್ಕೊ, ಆ ತಾಯಿ ಗಂಗಮ್ಮಗೆ ಪ್ರಾರ್ಥನೆ ಮಾಡಿಕೊಂಡು ನೀರಲ್ಲಿ 3 ಸಲ ಮುಳುಗಿ ಎದ್ದೇಳಬೇಕು ಅಂತೆಲ್ಲ ಹೇಳ್ತಾ. ಸರಿ ಅಂತೆಲ್ಲ ಹೇಳಿದೆ. ಆವಾಗ ಒಂದೊಂದು ಸ್ಟೆಪ್ ಎಲ್ಲ ನಡ್ಕೊತ ಬರ್ತಾಳೆ. ಒಂದೊಂದೇ ಸ್ಟೆಪ್ ಎಲ್ಲ ನಡ್ಕೊತ ಬರ್ಬೇಕಾದ್ರೆ ಇಲ್ಲಿ ಅಜ್ಜಾಗ ಖುಷಿ ವ್ರತ ಸ್ಟಾರ್ಟ್ ಆಗ್ತಾಯಿದೆ ಅಂತೆಲ್ಲ ಹೇಳಿ ಇಲ್ಲಿ ದೇವ್ಗೆ ಸ್ವಲ್ಪ ಒಂಥರ ಸಂಕಟ ಅನ್ನಿಸ್ತಾ ಇರ್ತೈತಿ. ರಾಧಿಕಾ ಅವರು ಕೂಡ ಕ್ಯೂರಿಯಾಸಿಟಿಯಾಗಿ ನೋಡ್ತಾ, ಈ ಕಡೆ ನಮ್ರತಾಗ ತುಂಬ ಅಂದರೆ ತುಂಬ ಕೋಪ ಬಂದಿರೋದು. ನಾನು ಇಷ್ಟು ಪ್ರೀತಿ ಮಾಡಿರೋ ದೇವ್ ಯಾರ್ದೋ ಗಂಡ ಆಗೋದು ನಾನು ಯಾರು ಇದು ಮಾಡ್ತಾ ಇರೋದು ನಾನು ನೋಡೋಕ್ಕಾಗಲ್ಲ ಅಂತ ನಮ್ರತಾ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡೋದು. ನಮ್ರತಾ ಅಲ್ಲಿ ಕೋಪ ಮಾಡ್ಕೊಂಡು ಹೋದಾಗ ಇಲ್ಲಿ ಹೊಸ್ತಲ ಮತ್ತು ಅವ್ರ ಮಂಗಲ ಅವರಿಬ್ರು ಅವ್ರೇನೋ ಬೇರೆ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಇಲ್ಲಿ ಅವರು ಒಟ್ಟು ರಥ ಹಾಳು ಮಾಡೋಕ್ಕೆ ಬಂದಿರ್ತಾರೆ. ಅವರು ನಮ್ಮ ಕೆಲಸ ಇದೆ ಅಂತ ಸೈಲೆಂಟಾಗಿ ಅವರು ಎಲ್ಲಾರ ಹೋಗ್ಬಿಡ್ತಾರೆ. ಇಲ್ಲಿ ಅಜ್ಜ ಅಜ್ಜಿ ದೇವ್ ಮತ್ತು ಆಚಾರ್ಯಗಳು ಗುರುಗಳು ಏನಿರ್ತಾರಲ್ಲ ಅವರು ಪವಿತ್ರ ಇಷ್ಟೇ ಇರ್ತಾರೆ. ಇವರಿಬ್ಬರು 6 ಜನ ಇರ್ತಾರೆ. 3 ಸಲ ಮುಳುಗಿ ಎದ್ದೇಳಬೇಕಮ್ಮ ಗಂಗಮ್ಮ ದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಂತ ಎಲ್ಲ ಹೇಳಿದ. ಪ್ರಾರ್ಥನೆ ಮಾಡ್ಕೊಂಡು 3 ಸಲ ಮುಳುಗಿ ಎದ್ದೇಳ್ತಾಳೆ ಪವಿತ್ರ. 3 ಸಲ ಮುಳುಗಿ ಎದ್ದಾಗ ಈ ಕಡೆಯಿಂದ ವಸ್ತಲ ಮತ್ತು ಮಂಗಳ ಅವರು ಒಂದು ಕೆಲಸ ಮಾಡೋಕ್ಕೆ ಬಂದಿದ್ದಂದರೆ ಪವಿತ್ರ ಇವಾಗ ನಮಸ್ಕಾರ ಮಾಡ್ತಾಳಲ್ಲ, ಅವಳ ಕಾಲಿಗೆಲ್ಲ ನೋವಾಗಬೇಕು, ಅವಳ ರಥ ಮಾಡಬಾರ್ದು, ಅವಳ ರಥ ಎಲ್ಲ ಭಂಗ ಆಗಬೇಕಂತ ಹೇಳಿ ಒಂದು ಗ್ಲಾಸ್ ಇರುತ್ತೆ, ಗ್ಲಾಸ್ನ ಪೀಸ್ ಪೌಡ್ರ್ ಮಾಡ್ಕೊಂಡು ಬಂದು ಅದನ್ನು ಅಲ್ಲಿ ಹಾಕಿರ್ತಾರೆ. ಅದನ್ನು ಅಲ್ಲಿ ಹಾಕಿದಾಗ ಒಟ್ಟು ಅವಳ ಕಾಲೆಲ್ಲ ರಕ್ತ ಬರಬೇಕು, ಅವಳು ರಥ ಅರ್ಧಕ್ಕೆ ನಿಲ್ಲಿಸ್ಬಿಡ್ಬೇಕು. ಆ ರಾಧಿಕಾ ಅಕ್ಕನ ಹತ್ರ ಬಯಸ್ಕೋಬೇಕು ಅವಳು, ನಮ್ಮ ರಥ ಈ ರಥ ಮಾಡಿ ನಮ್ಮ ರಥ ಬೇಷ್ ಅನ್ನಿಸ್ಕೋಬೇಕು ಅಂತೆಲ್ಲ ಹೇಳಿ ಗ್ಲಾಸ್ ಪುಡಿ ಮಾಡ್ಕೊಂಬಂದು ಅದು ಎಲ್ಲ ಸ್ಟೆಪ್ಸಿಗೂ ಹಾಕಿರ್ತಾರೆ. ಹಾಕಬೇಕಾದ್ರೆ ಅದಕ್ಕೆ ಯಾರಾದರೂ ಬಂದರೆ ನೀವು ವೈನಿಯವರೇ ಯಾರನ್ನ ಬಂದರೆ ಕೂಗ್ರಿ ಅಂತ, ಅದೆಲ್ಲ ನಾನು ಮಾಡ್ತೀನಿ ನೀನು ಹೋಗು ಅಂತೆಲ್ಲ ಹೇಳಿ ಮಂಗಳನ್ನ ಕಳಿಸ್ತಾರೆ. ಮಂಗಳ ಗ್ಲಾಸ್ ಪೀಸ್ ಎಲ್ಲ ತೊಗೊಂಡು ಹಾಕ್ತಾಯಿರ್ತಾರೆ. ಇಲ್ಲಿ ಹೊಸ್ತಲ ಅದನ್ನೆಲ್ಲ ಯಾರಾದರೂ ಬರ್ತಾ ಇದ್ದಾರಾ ಅಂತ ವೆಯ್ಟ್ ಮಾಡ್ಕೊತ ಇರ್ತಾರೆ. ಈ ಕಡೆಯಿಂದ ಇದು 3 ಸಲ ಮುಳುಗಿ ಎದ್ದಿರ್ತಾಳಲ್ಲ ಪವಿತ್ರ, ನೋಡಮ್ಮ ಇಲ್ಲಿದ್ದ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತೆಲ್ಲ ಗುರುಗಳು ಹೇಳಿರ್ತಾರೆ. ಇದು ನಾಳೆ ಈ ಗ್ಲಾಸ್ ಹಾಕೋದೆಲ್ಲ ಇವತ್ತಿನ ಎಪಿಸೋಡೇ ಇರುತ್ತೆ. ಗ್ಲಾಸ್ ಪೀಸ್ ಎಲ್ಲ ಹಾಕಿರ್ತಾರೆ. ಇನ್ನು ನಾಳೆ ಎಪಿಸೋಡಲ್ಲಿಂದ ಪವಿತ್ರ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕಬೇಕಲ್ಲ, ಪವಿತ್ರ ಕಾಲಿಗೆಲ್ಲ ನೋವಾಗಬೇಕು, ಅವಳ ಕೈಯಲ್ಲಿ ಇದೆಲ್ಲ ಆಗುತ್ತಾ ಅಂತೆಲ್ಲ ಇವ್ರು ಕೇಳಿದಾಗ ಆಗುತ್ತೆ ಅಂತೆಲ್ಲ ಹೇಳಿ ನೋಡಿ ವೈನಿಯವರೇ ಅಂತ ಕೈ ಮುಟ್ಟಿದರೆ ಕಾಜೆಲ್ಲ ಚುಚ್ಕೊಂಡು ರಕ್ತನೇ ಬಂತು ನೋಡಿ. ಈ ಕಡೆ ಪವಿತ್ರ ನಾಳೆಯಿಂದ ನಮಸ್ಕಾರ ಹಾಕಬೇಕು, ಪ್ರದಕ್ಷಿಣೆ ಮಂಡಿಯಿಂದ ಹಾಕಬೇಕಾದ್ರೆ ಅಮ್ಮ ಅಂದ್ಬಿಡ್ತಾಳೆ ಪವಿತ್ರ. ಅಂದ್ಕೊಳ್ಳೆ ದೇವ್ಗೆ ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗ್ತಾನೆ, ಏನೋ ಇದೆ ಅಂತ. ಯಾರು ನೋಡು ದೇವ್ ಯಾರೋ ಪಾಪಿಗಳು ಗಾಜು ಪೀಸ್ ಮಾಡಿ ಹಾಕಿದಾರ ನೋಡು, ದೇವ್ ಪವಿತ್ರ ಕಾಲಿಗೆಲ್ಲ ರಕ್ತ ಬರ್ತಾ ಇದೆ ಅಂತ. ಅವಾಗ ಪವಿತ್ರ ಅಮ್ಮ ಅಂತಾರೆ, ಪವಿತ್ರ ಕಾಲಿಗೆ ರಕ್ತ ಬರ್ತಾ ಇದೆ ನೋಡಿ ಪವಿತ್ರ ಅವರೇ, ಬೇಡ ನಿಮ್ಮ ಕಾಲಿಗೆ ಅಷ್ಟೆಲ್ಲ ಗಾಯ ಆಗಿ ರಕ್ತ ಬರ್ತಾ ಇದೆ, ಬೇಡ ಪವಿತ್ರ ಅವರೇ ಅಂತೆಲ್ಲ ಹೇಳಿದರು. ಪಾಪ ಪವಿತ್ರ ಹಂಗೆ ಅಳ್ತಾ ಅಮ್ಮ ಅನ್ಕೊತಾನೆ ಸ್ಟೆಪ್ಸ್ ಎಲ್ಲ ಇರ್ತಾರೆ. ನಾಳೆ ಎಪಿಸೋಡ್ ಆಗಿದೆ ಇದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.